ಆಪ್ತ ಮಿತ್ರನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ. ಹೀಗಾಗಿ ನಟ ರಮೇಶ್ ಅರವಿಂದ್ ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ಆಪ್ತ ಮಿತ್ರನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ. ಹರ್ಷ ವ್ಯಕ್ತಪಡಿಸಿದ ನಟ ರಮೇಶ್ ಅರವಿಂದ್ ವಿಷ್ಣು ನೆನಪಿನ ಗುಣಗಾನವನ್ನ ಮಾಡಿದ್ದಾರೆ. ರಮೇಶ್ ಅರವಿಂದ್ ಸಾಹಸ ಸಿಂಹನಿಗೆ ಒಲಿದ ಪ್ರಶಸ್ತಿಗೆ ರಮೇಶ್ ಅರವಿಂದ್ ಸಂತಸವನ್ನು ವ್ಯಕ್ತಪಡಿಸಿರುವುದು. ವಿಡಿಯೋ ಸಂದೇಶದಲ್ಲಿ ರಮೇಶ್ ಸಂಭ್ರಮವನ್ನ ವ್ಯಕ್ತಪಡಿಸಿರುವುದು. ವಿಷ್ಣು ಅಭಿಮಾನಿಗಳು ಸೇರಿದಂತೆ ಕೆಲ ಚಿತ್ರ ನಟರು ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಬೇಕು ಅಂತ ಒತ್ತಾಯಿಸ್ತಾ ಇದ್ರು, ಸಂಬಂಧಪಟ್ಟಂತೆ ಮನವಿ ಮಾಡಿಕೊಂಡಿದ್ರು. ಈಗ ಆಪ್ತ ಮಿತ್ರನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ. ಹಾಗಾಗಿ ವಿಷ್ಣುವನ್ನ ನೆನಪಿಸಿಕೊಂಡಿದ್ದಾರೆ. ಕೆಲವೊಂದಷ್ಟು ಸಿನಿಮಾಗಳಲ್ಲೂ ಕೂಡ ಒಟ್ಟೊಟ್ಟಾಗಿ ಕಾಣಿಸ್ಕೊಂಡಿದ್ದಂತಹ ವಿಷ್ಣುವರ್ಧನ್ ಹಾಗೆ ರಮೇಶ್ ಬಹಳಷ್ಟು ಮೆಚ್ಚುಗೆಗೂ ಕೂಡ ಅವರಿಬ್ಬರ ಜೋಡಿ ಹೆಸರು ಮಾಡಿತ್ತು. ಈಗ ವಿಡಿಯೋ ಸಂದೇಶದಲ್ಲೂ ಕೂಡ ರಮೇಶ್ ಅರವಿಂದ್ ಸಾಹಸ ಸಿಂಹನಿಗೆ ಒಲಿದ ಪ್ರಶಸ್ತಿಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ವಿಡಿಯೋದ ಮೂಲಕ ಮಾತನಾಡಿದ್ದಾರೆ. ನೋಡ್ಕೊಂಬರೋಣ. ಕೆಲವು ಸುದ್ದಿಗಳನ್ನ ಕೇಳಿದ ತಕ್ಷಣ ತುಂಬಾ ಸಂತೋಷ ಆಗುತ್ತೆ. ಆತರ ಇವತ್ತು ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳಿದಾಗ ಐ ಫೆಲ್ಟ್ ವೆರಿ ಗುಡ್. ಅದು ಐ ಥಿಂಕ್ ನಮ್ಗೆ ಇದ್ದಂತ ಇಮೋಷನಲ್ ಕನೆಕ್ಷನೇ ಕಾರಣ ಅನ್ಸುತ್ತೆ ನನಗೆ. ಅಂದ್ರೆ ಅದು ಏನಕ್ಕೆ ಇರ್ಬೋದು ಒಂದು ಯೋಚನೆ ಮಾಡಿದ್ರೆ ಎಂತ ಕ್ಷಣಗಳ್ರಿ. ಅಂದ್ರೆ ಮೊದಲು ಆ ಪರದೆ ಮೇಲೆ ನಾವು ನೋಡಿದಂತ ಆ ಚಿತ್ರಗಳು, ಮೇಷ್ಟ್ರೇ ಅಂತ ಅವ್ರು ಕೂಗಿದ್ದು ನಾಗರಾವು, ಅದಾದ್ಮೇಲೆ ಕಳ್ಳ ಕುಳ್ಳ, ಸಿಂಗಪುಲ್ ರಾಜ ಕುಳ್ಳ ಅಂತೆ, ಅಲ್ಲಿ ಸುಪ್ರಭಾತ ಅಂತೆ, ಬಂಧನ ಅಂತೆ, ಮುತ್ತಿನ ಹಾರ ಅಂತೆ, ಅವ್ರು ಮಾಡಿದಂತ ಅದ್ಭುತವಾದ ಚಿತ್ರಗಳು ಒಂದ್ ಕಡೆ. ಇನ್ನೊಂದ್ ಕಡೆ ನನ್ನ ಪರ್ಸನಲ್ ಕನೆಕ್ಷನ್. ಅಂದ್ರೆ ನಾನು ದೀಪಾವಳಿ ಚಿತ್ರ ಶೂಟಿಂಗ್ ನಡೀತಾ ಇರುತ್ತೆ. ನನ್ಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು. ಕಾಲಲ್ಲಿ ಇನ್ನೂ ಫ್ರಾಕ್ಚರ್ ಹೀಲ್ ಆಗಿಲ್ಲ. ಆಗ್ಲೇ ವಿಷ್ಣು ಸರ್ ಡೇಟ್ ಇದೆ ಅಂದ್ಬಿಟ್ಟು ನಾನು ಶೂಟಿಂಗ್ ಹೋಗಿದ್ದೆ. ವಿಷ್ಣು ಸರ್ ನೋಡಿದ್ರು, ಏನ್ ಬಂದ್ಬಿಡಿದ್ಯಾ ಅವರು? ಎಸ್ ಸರ್. ಕಾಲಿನೂ ಹೀಲ್ ಆಗಿಲ್ಲ. ಹೌದು ಸರ್, ನಿಮ್ ಡೇಟು ಅಂತ ಹೇಳಿದ್ರು ಪ್ರೊಡ್ಯೂಸರ್ನ ಕರೆದು ಇಂಥ ಲೆಸನ್ ತಗೊಂಡ್ರು. ಅಂದ್ರೆ ಅಲ್ಲಯ್ಯ, ಅವನೇನೋ ಸಿನ್ಸಿಯರ್ ಆಗಿ ಬರ್ತಾನೆ, ನೀವ್ ಯಾಕ್ರಿ ಕರೀತೀರಾ? ಇಲ್ಲ ಸರ್, ನಿಮ್ ಡೇಟು, ನನ್ ಡೇಟ್ ಅವ್ನು ಮತ್ತೆ ಕೊಡ್ತೀನಿಯಾ, ನಾನು ಒಬ್ಬನೇ ಸ್ಟಾರ, ಇವರೆಲ್ಲ ಮನುಷ್ಯರಲ್ವಾ ಅಂತ ಹೇಳಿದ್ರು ಅವರು. ಅಂದ್ರೆ ಅವ್ರಿಗೆ ಇದ್ದಿದ್ದಂತ ಕೇರ್ ಪ್ರಾಬ್ಲಿ ಅದೊಂದು ಕಾರಣ ಇರ್ಬೋದು. ಈ ತರ ಹಲವು ಕಾರಣಗಳು.